ಮಾರಿ ಆಟದ ನಾಟಿ ಫಲವತ್ತಾದ ಬೆಳೆವಡಿ ಊರು ಸಂಪೂರ್ಣ ಪ್ರಾಪ್ತಿ ಆವಡ ಅದೆಲ್ಲ ಆಡಳಿತ ಮುಖ್ಯಸ್ಥರು ಕಾಂಗ್ರೆಸ್ ರೈತರು ಮೊದಲ ಮಾತ ಸೇರಿಕೆನೆ ರೈತರ ಶಕ್ತಿ ಉಳಿದಟ್ಟು ಬರೆದ ಮುತಾಲಿಕೆನೆ ಈ ನೇಸೆ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಬೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆಯಿರಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಮೂಜಿ ಗ್ರಾಮ ಒಂಜಿ ಮಾಗಣಿದ ನಮ್ಮ ಮೂವರು ಸತ್ಯಲನೆ ನಡವಳಿಕೆ ಮಂತೊಂದು ಯಾ ನಂಬುನ ಮಾತ ದೇವದೇವರನ್ನ ಮನಸ್ಸಿನೊಂದು ನನ್ನ ಮಾತ ಗುರಿ ರೆಕ್ಲೆಗ್ ಸ್ಮರಣೆ ಮಂತೊಂದು ಬಹಳ ಮುಖ್ಯವಾದ ಇನಿ ನಮ್ಮ ದೇರಳ ಕಟ್ಟಡುಪ್ಪುನ ನನ್ನ ಅಮ್ಮನ ಪುದರ್ದ ಶಾಲೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಈ ಶಾಲೆಡೆ ನಮ್ಮ ಪ್ರತಿ ವರ್ಷ ನಮ್ಮ ಜೋಕ್ಲೆಗ್ ನಮ್ಮ ಕೃಷಿಕನ ಬದುಕು ಗೊತ್ತವಡು, ಕೃಷಿ ಪಂಡ ಆ ಜೀವನ ವಾ ರೀತಿ ಉಂಡು ಪಂಪಿನ ತೆರೋಡು ಪಂಪಿನ ನೆಲೆಟ್ಟು ನಮ್ಮ ಪ್ರತಿ ವರ್ಷ ಒಂಜಿ ಒವಾಂಡಲ ಪಡಿಲು ಪೊಡ್ದಿನ ಕಂಡಗ ನಮ್ಮಲ್ಲಿ ತಂದು ಪೋದು ಜೋಕ್ಲೆಗ್ ನಮ್ಮ ಐತ ಬಗ್ಗೆ ಮಾಹಿತಿ ಕೊರ್ಪಣ ಕೆಲಸ ಮಂತಂದಿಲ್ಲ. ಆಂಡ ಇವಡು ಭಾಳ ವಿಶೇಷವಾದ ಇನಿ ಮಸ್ತ್ ಚಾನೆಲ್ದಾಗಲು ಮತ್ತು ಬೈದೇರಿ ಅಂಚೆ ನೋಡಿದ್ರೆ ಅಡ್ಡು ಪತ್ರ ಕನ್ನಡಲ್ಲೇ ಪನೋಡ ಹಾಕೊಂಡು ಇವತ್ತು ಯಾವ ರೀತಿ ಅಂತೇಳಿದರೆ ಈ ಒಂದು ಹರೇಕಲ ಗ್ರಾಮ ಅಂತೇಳಿದರೆ ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಪೂರ್ವಜರೆಲ್ಲ ಯಾವ ರೀತಿ ನನ್ನ ತಂದೆ ಕೂತಿದ್ದಾರೆ, ನಮ್ಮ ಊರಿನ ಹಿರಿಯರೆಲ್ಲ ಇಲ್ಲಿ ಕೂತಿದ್ದಾರೆ, ಯಾವ ರೀತಿ ಅದು ಹಚ್ಚ ಹಸಿರಾಗಿ ಎಲ್ಲ ಗದ್ದೆಗಳಲ್ಲೂ ಕೂಡ 3 ಕಾಲಗಳಲ್ಲೂ ಕೂಡ ಸಾಗುವಳಿ ಆಗ್ತಿತ್ತು. ನಾವು ಸುಗ್ಗಿ ಎಣ್ಣೆಲು ಕೊಲಕೆ ಅಂತ ಹೇಳ್ತೀವಿ.
ಆದರೆ ಈಗ ಬರುತ್ತಾ ಕಳೆದ 10-12 ವರ್ಷಗಳಲ್ಲಿ ಈ ಭಾಗದಲ್ಲಿ ಯಾರೂ ಕೂಡ ಕೃಷಿ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಕೃಷಿಗಳ ಕಷ್ಟ ಇದೆ, ಕಾರ್ಮಿಕರ ಭಾಳ ಕೊರತೆ ಇದೆ. ಒಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪಟ್ಟಣ ಭಾಗದಲ್ಲಿ ಕೆಲಸವನ್ನು ಮಾಡುತ್ತ ಸಂದರ್ಭದಲ್ಲಿ ಕೃಷಿ ಕಡೆ ಓಲೈಕೆ ಭಾಳ ಕಡಿಮೆ ಆಗಿದೆ. ಆದರೆ ಈ ಬಾರಿ ನಾವು ಯಾವ ರೀತಿ ಮಾಡ್ತೇವೆ ಅಂತಂದರೆ, ಇವಾಗ ಬೇರೆ ಬೇರೆ ಕಡೆ ನಮ್ಮ ಮಕ್ಕಳು ಕೆಲವರು ಕೇಳ್ತಾರಂತೆ, ರೈಸ್ ಅಂತ ಹೇಳ್ತಾರೆ, ಅರಿ ಅಂತ ನಾವು ತುಳು ಹೇಳ್ತೇವೆ. ರೈಸ್ ಯಾವ ಗಿಡದಲ್ಲಿ ಆಗೋದು ಅಂತ, ಯಾವ ಗಿಡದಲ್ಲಿ ರೈಸ್ ಆಗೋದು ಅಂತ, ಇದು ಮಕ್ಕಳಿಗೆ ಮನವರಿಕೆ ಆಗಬೇಕು. ಈ ರೀತಿ ನಾವೆಲ್ಲರೂ ಕೂಡ ಈ ರೀತಿ ಬೆಳೆಯಬೇಕು ಅಂತ ಆದರೆ ಈ ನಮ್ಮ ಹಿರಿಯರು ಯಾವ ರೀತಿ ಕಷ್ಟಪಟ್ಟು ನಮ್ಮ ಎಲ್ಲ ಇಡೀ ವ್ಯವಸ್ಥೆನೇ ಕೃಷಿ ಸಂಸ್ಕೃತಿಯಿಂದ ಬಂದದ್ದು. ನಾವೆಲ್ಲ ನಂಬಿಕೆ ಆಧಾರದ ಮೇಲೆ, ನಮ್ಮ ಸನಾತನ ಧರ್ಮ ಅಂತ ಹೇಳಿದರೆ ಹಾಗೆ ನಾವು ನಂಬಿಕೆಯ ಆಧಾರದ ಮೇಲೆ ಜೀವನ ನಡೆಸುವರು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರ ಬದುಕು ಈಗಿನ ಮಕ್ಕಳಿಗೆ ಕೂಡ ಗೊತ್ತಾಗಬೇಕು, ನೆಕ್ಸ್ಟ್ ಜನ್ರೇಷನಿಗೆ ಅದು ತಿಳಿಬೇಕು ಅಂತೇಳಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡುವಂಥದ್ದು. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚಾಗಿ ಸುಮಾರು ವರ್ಷಗಳಿಂದ ಹಡಲಿ ಬಿದ್ದಂಥ ಗದ್ದೆಗಳಿದೆ ಈ ಭಾಗದಲ್ಲಿದೆ. ನಮ್ಮ ಬಹಳ ಮುಖ್ಯವಾಗಿ ಮೊದಲೆಮಾರು ರಾಮಣ್ಣ ರೈಗಳು ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿ. ಅದೇ ರೀತಿ ಸಂಪಿಗದಲ್ಲಿ ಕೋಚನ್ನಾಳುವರು ಬಹಳಷ್ಟು ಕೃಷಿಕರಲ್ಲಿ ಕೃಷಿ ಮಾಡಿದವರು. ನಮ್ಮ ಶ್ರೀನಿವಾಸ ಆಳ್ವರನ್ನು ಕೂಡ ನಾವು ಮರಲಿಕ್ಕಿಲ್ಲ. ಯಾಕೆ ಅಂತಂದರೆ ಬಹಳಷ್ಟು ವರ್ಷಗಳಿಂದ ಅವರು ಕೃಷಿಯಲ್ಲಿ ತೊಡಗಿಡಿಕೊಂಡವರು. ನನ್ನ ತಂದೆಯವರು ಕೂತಿದ್ದಾರೆ, ಬಹಳಷ್ಟು ಈಗಲೂ ಕೂಡ ಅವರಿಗೆ ಮನಸ್ಸಿದೆ, ಆದರೆ ಆಗೋದಿಲ್ಲ ವಯೋ ಇದರಿಂದ ಸಮಸ್ಯೆಯಿಂದ. ಒಟ್ಟಿನಲ್ಲಿ ನಮ್ಮ ಸಂಪಿಗೆದಲ್ಲಿ ಬಾಲಿಕೆಯ, ನಮ್ಮ ಮೊದಲೆಮಾರಿನ ಮತ್ತು ನಮ್ಮ ಉಳಿದೊಟ್ಟಿನ ಈ 3 ಭಾಗದ ಸುಮಾರು 16 ಗದ್ದೆಗಳು, ಇವತ್ತು 16 ಗದ್ದೆಗಳು ಸುಮಾರು 13 ಎಕರೆಗಿಂತಲೂ ಹೆಚ್ಚು ಗದ್ದೆಗಳನ್ನು ನಾವು ಇವತ್ತು ಈ ಬಾರಿ ನಾವು ಸಾಗುವಳಿ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನಾನು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೆಸರಿನಲ್ಲಿ ಸ್ವಲ್ಪ ಬಂದ ನಂತರ ಅವರಿಗೆ ಸ್ವಲ್ಪ ಸ್ಪರ್ಧಾತ್ಮಕವಾಗಿ ಕೆಲವು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದೇವೆ. ಒಟ್ಟಿನಲ್ಲಿ ನಮ್ಮ ಕೃಷಿಕರ ಬದುಕು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಂಬತಕ್ಕಂಥ ಈ ಒಂದು ಗ್ರಾಮದ ತ್ರಿಶಕ್ತಿಗಳನ್ನು ಮನಸ್ಸಾ ಹೊಂದಿಸುತ್ತಾ ಎಲ್ಲ ದೈವದೇವರನ್ನು ಹೊಂದಿಸುತ್ತಾ ಈ ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ಸಾಯಂಕಾಲದವರೆಗೆ ನಮ್ಮ ಮಕ್ಕಳು ಪಾಪ ಏನು ತಿಳಿದವರು, ಬೇರೆ ಬೇರೆ ಕಡೆಗಳಿಂದ ಬಂದವರು, ಯಾವುದೇ ರೀತಿ ತೊಂದರೆ ಆಗದೇ ರೀತಿಯಲ್ಲಿ ನಡೆಯುವಂಥ ಈಗಾಗಲೇ ನಮ್ಮ ದೆಬ್ಬೇಳಿ ಗೊತ್ತು ಮೋಹನ್ ದಾಸರವರು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಅದರ ಪ್ರಾರ್ಥನೆ ಮಾಡಬೇಕಂತಿಲ್ಲ. ಯಾಕೆ ಅಂತ ಹೇಳಿದರೆ ಇಡೀ ದೈವದೇವರ ಕೆಲಸಗಳನ್ನು ಮಾಡುತ್ತೇವೆ, ಇದು ಅದರ ಗುರಿಕರ್ಮ ವಹಿಸಲು ಮಾಡಿಕೊಂಡು ಬವರು. ಒಟ್ಟಿನಲ್ಲಿ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಸೇರಿದ್ದೇವೆ. ಬಹಳ ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ನಾವೆಲ್ಲರೂ ಕೂಡ ಆ ಮತದಾನ ಆಗುವಂಥ ಮೊದಲು ಅವರು ರಿಯಲಿ ಕ್ಯಾಪ್ಟನ್, ಅವರು ಭಾರತ ಮಾತೆಯ ವೀರ ಯೋಧನಾಗಿ ಬಹಳಷ್ಟು ವರ್ಷಗಳ ಕಾಲ ಇಡೀ ನಮ್ಮ ಇವತ್ತು ನಾನು ಯಾವತ್ತು ಹೇಳಲಿಕ್ಕಿದೆ, ನಮ್ಮ ದೇಶದ 2 ಕಣ್ಣುಗಳು ಯಾರು ಅಂತ ಹೇಳಿದರೆ ಕೃಷಿಕರು, ನಮ್ಮ ಅನ್ನದಾತರು ಕೃಷಿಕರು ಮತ್ತು ವೀರ ಯೋಧರು ಅಂತೇಳಿ. ಆ ವೀರ ಯೋಧರಾಗಿ ಇವಾಗ ಇಡೀ ನಮ್ಮ ಜಿಲ್ಲೆಯ ಯೋಧರಾಗಿ ಕೆಲಸ ಮಾಡಲಿಕ್ಕೆ ಮೊನ್ನೆ ಎಲ್ಲ ಜನ ಬಹಳಷ್ಟು ಮತಗಳನ್ನು ನೀಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಗೌರವಾನ್ವಿತ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಇವತ್ತು ಅವರು ಅಧಿವೇಶನ ಇರಬೇಕಿತ್ತು ಇವತ್ತು ಮತ್ತು ನಾಳೆ, ಅದು ಮುಂದೂಡಲ್ಪಟ್ಟಿದ್ದರಿಂದ ಆವತ್ತು ಅವರು ನಮಗೆ ಈ ಬಾರಿ ಲಭ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾಟಿ ನಡೆಯುವ ಮೂಲಕ ಈ ಒಂದು ಹಡಿಲು ಬಿದ್ದ ಗದ್ದೆಯನ್ನು ಚಾಲನೆ ಕೊಡಲಿಕ್ಕೆ ಅವರು ಬಂದಿದ್ದಾರೆ. ಅವರನ್ನು ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಈ ಊರಿನ ನಾಗರಿಕ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವವರು ನನ್ನ ಬಹಳ ಆತ್ಮೀಯರು, ನನ್ನ ಪಕ್ಷದ ನಾಯಕರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳಷ್ಟು ವರ್ಷಗಳವರೆಗೆ ಕೆಲಸ ಕಾರ್ಯಗಳನ್ನು ಮಾಡಿ ಇದೀಗ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಮುಂದೆ ಇರತಕ್ಕಂಥ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಕೆಲವು ವರ್ಷಗಳ ಕಾಲ ಸೇವೆ ಮಾಡಿದಂಥ ಸತೀಶ್ ಕುಂಪಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಗದ್ದೆ ನಾವೀಗ ಹೆಸರು ಕೊಟ್ಟಿದ್ದೇವೆ, ಹೊಸ ಕನ್ನಡು ಆಟಿದ ಅಜನೆ. ಹೊಸ ಕನ್ನಡು ಆಟಿದ ಅಜನೆ ಅಂತ ಕಂಡ ತುಂಬ ಉಂಟು. ಇಲ್ಲಿಗೆ ಹೇಳಬೇಕು ಅಂತಾದರೆ ಅದು ಜಾಲದ ಕಂಡ, ಇದು ಗೊಬ್ಬುದ ಕಂಡ, ಇದು ಬಾಕಿಮಾರು ಗದ್ದೆ, ಆ ಕಡೆದು ಕುಳ, ಅದು ಇದು ಮೊದಲೆಮಾರಿನ ಮನೆಯದು ಗದ್ದೆಗಳು, ಆ ಕಡೆ ಇರುವಂಥದ್ದು ಪೆಲತ್ತಾಡಿ ನಂದರಾಮರಯ್ಯವರು ಕೂತಿದ್ದಾರೆ ಅದರ ದನಿಯವರು, ಅದರ ಪಕ್ಕದ್ದು ದರಿಗದ್ದೆ. ನಮ್ಮ ಮೂವರು ಸತ್ಯಗಳು ಅಂತ ನಾವೇನು ಹೇಳ್ತೇವೆ, ತ್ರಿಶಕ್ತಿಗಳು ಭೇಟಿಯಾಗತಕ್ಕಂಥ ವಲಸರಿ ಹೋಗತಕ್ಕಂಥ ಜಾಗ ಅದು. ಒಟ್ಟಿನಲ್ಲಿ ಬಹಳಷ್ಟು ಗದ್ದೆಗಳು ಇದೆ. ಹೊಸಗಂಡ ಅಂತ ಯಾಕೆ ಇಟ್ಟಿದ್ದೆ ಅಂತೇಳಿದ್ರೆ, ಎಲ್ಲ ಗದ್ದೆಗಳಿಗೆ ರಾಜ ಯಾರು ಅಂತ ಹೇಳಿದರೆ ಹೊಸಗಂಡ, ಅದು ದೊಡ್ಡ ಗಂಡ. ಆದ್ದರಿಂದ ಆ ಹೊಸಗಂಡ ಅಂತೇಳಿ ಅದು ನಮ್ಮ ಹಿರಿಯರು ಎಲ್ಲ ಇಟ್ಟಂಥ ಹೆಸರು. ಹೊಸಗದ್ದೆ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಹೊಸಗಂಡ ಅಂತ ಹೇಳ್ತೇವೆ. ಆದ್ದರಿಂದ ಹೊಸಕಂಡಡು ಆಟಿದ ಅಜನೆ ಅಂತೇಳಿ ನಾವು ಹೆಸರನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಆಟಿದ ನಾಟಿ, ಬರವುದ ಬಾಲೇಲು, ಅದೇ ರೀತಿ ಕೆಸರದ ಗೊಬ್ಬಲು, ಈ ರೀತಿ ಒಂದು ಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೇವೆ.
ಅದೇ ರೀತಿ ಈ ಒಂದು ಮೊದಲೆಮಾರು ಮನೆಗೆ ಸಂಬಂಧಪಟ್ಟಂಥ ನಮ್ಮ ಮೊದಲೆಮಾರು ದಿವಂಗತ ರಾಮಣ್ಣ ಶೆಟ್ಟಿಯವರ ಮಗಳು ನಮ್ಮ ಮಂಜುಳಾ ಡಿ ಭಂಡಾರಿ ಅವರು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಸಂಪಿಗೆದಡಿ ಬಾಲಿಕೆಯ ನಮ್ಮ ನಂದರಾಮ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೋಹನ್ ದಾಸ್ ರೈ ದೆಬ್ಬೇಲಿ ಗೊತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನ ಮಾಡುವವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕರಿಸುವವರು ನನ್ನ ಸಹೋದರ ಸಮಾನ ಆಗಿರತಕ್ಕಂಥ ಡೆಬ್ಬೇಲಿ ಮಹಾಬಲ ಹೆಗಡೆ ಅವರು, ನಮ್ಮ ಹರೇಕಲ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದವರು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಡೆಯಿಂದ ನನ್ನ ತಂದೆ ಉಳಿದಟ್ಟು ಕೊರಗಪ್ಪ ಶೆಟ್ಟಿ ಅವರಿದ್ದಾರೆ, ಅವರ ಆಶೀರ್ವಾದನ ಬೇಡ್ತೇನೆ. ಅದರ ಜೊತೆಗೆ ನನ್ನ ಅಣ್ಣ ಸಹೋದರ ಹರೇಕಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ, ಆ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ, ಈಗ ರೋಟರಿ ಕ್ಲಬ್ ದೇರಳಕಟ್ಟೆ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಸೌಮ್ಯ ಆರ್ ಶೆಟ್ಟಿ ಅವರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ರವರಿದ್ದಾರೆ, ಹೇಮಲತಾ ಎಂ ಶೆಟ್ಟಿ ಅವರಿದ್ದಾರೆ, ನಮ್ಮ ಶೋಭಕ್ಕನವರಿದ್ದಾರೆ, ಬಬಿತಾ ಎಂ ಹೆಗಡೆ ಅವರಿದ್ದಾರೆ, ಆ ಕಡೆಯಿಂದ ವಸಂತ ಜೆ ಪಾವೂರಿದ್ದಾರೆ, ನಮ್ಮ ಸುಧಾಕರ್ ಗಟ್ಟಿ ಬೈತಾರ್ ಅವರಿದ್ದಾರೆ, ನಮ್ಮ ರವಿಶಂಕರ್ ಸೋಮೇಶ್ವರ್ ಇದ್ದಾರೆ, ನಮ್ಮ BJP ಮಂಗಳೂರು ಮಂಡಳದ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಈಗ ಸ್ವಲ್ಪ ಹೊತ್ತಾಗಲಿ ಬಹಳಷ್ಟು ಜನ ಈ ಊರಿನ ನಾಗರಿಕರು ಇಲ್ಲಿ ಸೇರಲಿಕ್ಕಿದ್ದಾರೆ. ಆದ್ದರಿಂದ ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತೇವೆ. ಎಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಕೊಡುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಳ ಶಿಸ್ತಿನಿಂದ ಯಾವತ್ತೂ ಕೂಡ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದರೆ ನನ್ನ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ನಮ್ಮ ತಾಯಿಯ ಹೆಸರಲ್ಲಿ ಇರತಕ್ಕಂಥ ವಿದ್ಯಾಸಂಸ್ಥೆ ಕಳೆದ 24 ವರ್ಷಗಳಿಂದ ದೇರಳಕಟ್ಟೆಯಲ್ಲಿ ನಾವೊಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಪ್ರತಿಭಾನ್ವಿತರು, ಯಾವುದೇ ಕೆಲಸಕ್ಕೂ ಕೂಡ ಸೈ, ಎಲ್ಲೂ ಹೋದರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನ ಖಚಿತ. ಆದ್ದರಿಂದ ಆ ಮಕ್ಕಳು ಕೂಡ ಇಲ್ಲಿ ಬಂದು, ಇದು ಕೇವಲ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು, 178 ಮಕ್ಕಳು ಇಲ್ಲಿದ್ದಾರೆ. ಇದೆಲ್ಲರೂ ಕೂಡ 9th ಮತ್ತು 10th ಮಕ್ಕಳು. ಇಲ್ಲಿ ನಮ್ಮ ಶಾಲೆಗೆ ರಜೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ 36 ಟೀಚರ್ಸು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಭಾಳ ಮುಖ್ಯವಾಗಿ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ತಕ್ಷಣ ಬರತಕ್ಕಂಥ ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವಂಥ ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾಗಿ ನಮ್ಮ ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾದ ರಾಧಾಕೃಷ್ಣ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಸ್ವಾಗತ ಮಾತ್ರ ನಿಲ್ತೀನಿ. ಬ್ರಿಜೇಶ್ ಚೌಟರಿಗೆ ಮಾನಾದಿಗೆ ಎಂಕುಲು ಮಲ್ತಿನ ಮಾನಾದಿಗೆ ಒಂದು ಕಿನ್ಯ ಇರ್ನ ಪಾಲಗೆ ಆ ದೇವರೇ ಮಲ್ಲ ಮನಸ್ಸಡೆ ಮಲ್ಲ ಅಂದೆ ಒದಗಾಡೆ ಎಂಗೆಲ್ಲ ಈ ಭಾಗಗೆ ಸಂಸದರಾದೆ ಆಯ್ಕೆ ನಂಚಿನ ಈ ಮೂವರು ಸತ್ಯಲು ಇರೆಗೆ ಆಶೀರ್ವಾದ ಮಲ್ತಿದ್ದೇರೆ. ಇಂದು ಎಂಕ್ಲೆಗೆ ಮಸ್ತ್ ಖುಷಿತ ವಿಚಾರ. ಅರ್ಧನಾರೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮೋಹನ್ ದಾಸ್ ರೈಕುಲು ದೆಬ್ಬೆಲಿ ಗೊತ್ತು ಕಲಸೆಗೆ ಬಾರು ಪಾಡದೆ ಕಲ್ಪವೃಕ್ಷದ ಪುರ್ಪಾನು ಅರ್ಲಾವಣೆತ ಹೊರಟು ಇಲೇಸಿ ಉದೀಪನ ನಮ್ಮ ನಮ್ಮಿನಂಚಿನ ದೈವ ದೇವರೇ ಆ ಸತ್ಯಲು ನಂಗೆ ಇಂಬು ಕೊರಡೆ ನನ್ನ ಇಂಚಿನ ಲೇಸು ಮಲ್ಪೆರೆ ಸಾಕಾರ ಮಲ್ಪಡೆ ಪನೊಂದು ಕಲಸೆಗೆ ಬಾರು ಪಾಡ್ದೆ ಕಲ್ಪವೃಕ್ಷದ ಪುರ್ಪನೆ ಅರ್ಲಾವಣೆತ ಹೊರಟು ಇಲೇಸಿ ಉದೀಪನ.
ಸೇಗ್ ಪಾರುಪಾಡ್ದು ಕಲ್ಪವೃಕ್ಷದ ಪುರ್ಪನು ಅರ್ಲಾವಣೆತ್ತ ಹೊರಟು ಈ ಚಾವಡಿದ ಲೇಸನು ಉದಿಪನು ಮಲ್ಪೇರು ಕಲ್ಪವೃಕ್ಷ ಅರ್ಲಾವಣೆತ್ತ ಹೊರಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ ಪುಣ್ಯದ ಕೈಟ್ ಕಲ್ಪವೃಕ್ಷದ ಅರ್ಲಾಟಿಗೆ ಸೊಲ್ಮೇಲು ಕಲ್ಪವೃಕ್ಷ ಅರ್ಲಾದು ಕೆಲಸಕ್ಕೆ ಪಾರ್ಪಾರ್ದು ಲೇಸನೆ ಪುರುಳು ಮಲ್ತುಕೊರ ನಂಚಿನ ಮಾತ ಭಿನ್ನರೆಗಳ ತೆರೆ ತಗ್ಗಾದು ಬಿರ್ಬಗ್ಗಾದು ಸೋಲಾಯ್ತು ಸೊಲ್ಮೆ ಸಂದಾಯ್ತು ಅಂತಂದಿಲ್ಲ. ನೇತೃತ್ವಡು ವಿಶೇಷವಾದ ರವೀಂದ್ರ ಶೆಟ್ಟರ್ನ ಸೌಮ್ಯಕ್ಕನ ನೇತೃತ್ವಡು ನಡಪನಂಚಿನ ಈ ಆಟಿದ ಈ ಕಂಡದ ನೇಜಿ ನಡಪನ ಈ ಕಾರ್ಯಕ್ರಮದ ವೇದಿಕೆ ಎಡುಪನ ನಮ್ಮ ಮಾತೇರ್ನೆಲ್ಲ ಅತ್ಯಂತ ಪ್ರೀತಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಅಂಚನೆ ಮೋಹನ್ದಾಸ್ ರೈಕುಲು ಮಾಬಲನ್ನೆ ಮಂಜುಲಕ್ಕ ಸೇರಿದ ಮಾತು ಆತ್ಮೀಯರೇ ಅವರು ಆಕಲೆ ಮೆಗ್ಗಿ ಬಾಲಾಗಿ ಮೋಹನ್ದಾಸ್ ಅನ್ನಾಗ್ಲ ರವಿ ಅನ್ನಾಗ್ಲ ಗೊತ್ತು ಆ ನಮ್ಮನೆ ನಡಪವೇರೇನು ಅವಲ ಒಂಜಿ ನಮ್ಮನೆದ ಚಾಲೆಂಜ್ ಇಪ್ಪು ನಂಚಿನ ಒಂಜಿ ಕ್ಷೇತ್ರ ಐತೊಟ್ಟಿಗೆ ಸಮಾಜದ ಬೇತೆ ಬೇತೆ ರೀತಿದ ಚಟುವಟಿಕೆನೆ ಏನು ಕೆಲವು ಸರಿ ಪನ್ರಂಡು ಮೋಹನಾಲ್ವೇರ್ ಅವಲಾಂಡ ರವೀಂದ್ರ ಶೆಟ್ಟಿ ಉಳ್ಳಾಲಾಡು ಎಂಕ್ಲೆಗನ್ ಸಾಂಸ್ಕೃತಿಕವಾದ ವರ್ಷ ಇಡೀ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಲೇನು ಅರ್ನ ಕೊರ್ಪೇರು ನಿಜವಾದ ಜೋಕಲೆ ನಿಖಲು ಭಾಗ್ಯವಂತೇರು ದಯಬಂಡ ಅರ್ನಂಚಿನ ಒಂಜಿ ಶಾಲೆಡ್ ನಿಖಲು ಅಡ್ಮಿಷನ್ ದೆತ್ತೊಂದಾರು ಅರ್ನಂಚಿನ ಒಂಜಿ ಶಾಲೆಡ್ ನಿಖಲು ಕಲ್ಪರು ನಿಕ್ಲೆಗಿಂಚಿತ್ತಿನ ಸೌಭಾಗ್ಯ ಇಡೀ ಊರುಡು ಯಥಾ ಶಾಲೆಲುಂಡು ಅಕ್ಲೆಗೆ ಪೂರೈರೆಗ್ಲ ಇಂಚಿನ ಭಾಗ್ಯ ಇಜ್ಜಿ ನಿಕ್ಲೆಗೆ ಈ ಭಾಗ್ಯನ ಕಂತು ಕೊರ್ತನಾರು ರವಿಯನ್ನೇ ಇಡೀ ನಿಕ್ಲೇನು ಓಳೋಲು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಗಲ ಒಡೆ ಕೊನಪುನಂಚಿನ ಕೆಲಸಲೇನು ಅವೆಲ್ಲ ಪೂರ್ತಿ ಕೆಲಸ ಅಣ್ಣ ರವೆನೇ ಇಡೀ ಊರು ತಿರುಗುನಿ അതിന് ಪೂರ ಹೆಚ್ಚಿನ ಅಂಶ ಸೌಮ್ಯಕ್ಕೆ ಬಾರಿ ಎಡ್ಡ ರೀತಿ ಮಲ್ತೊಂದು ಪೋಪೇರು ಅರ್ನ ತಂಡ ಉಂಡು ಟೀಚರ್ ನಕ್ಲ ಪೂರೇರ್ನ ಬೇರೆ ವರ್ತಿನ ಫಂಡ ಒಂದು ಟೀಚರ್ ನಕ್ಲ ಅಂಚನೆ ಅರ್ನ ಬೆರಿಪತ್ತದು ಪೂರ ಕೆಲಸ ಕಾರ್ಯಗಳನ್ನು ಬಾರಿ ಪೊರ್ಲುಡು ಮಲ್ಪೇರು ನಿಜವಾದ ನಮ್ಮ ಜೀವನಡು ಒಂಜಿ ಎಡ್ಡೆ ದಿಕ್ಕು ಕೊರ್ಪುನಂಚಿನ ಕೆಲಸ ನಮಗೆ ಕಂಡದ ನೇಟು ವಾನಮನೆ ಬೆನ್ನು ಒಂದಿತ್ತೇರು ದುಂಬುದ ದಿನಕ್ಲೇಡು ನಮ್ಮ ಹಿರಿಯಕ್ಕಳು ಎಂಚ ನಮ್ಮನ್ನು ಸಾಂಕದೇರು ಹೆಂಗೆ ಗೊತ್ತಿದ್ದ ಮಟ್ಟಿಗೆ ಭಾರಿ ವರ್ಷ ಹೊಡೆದು ದುಂಬು ಅಂಗಡಿ ಹಿಡ್ದು ಅರಿ ಕಂತದ ಜೀವನ ಮಲ್ತೊಂದು ಇಜ್ಜಾಂಡು ಏರ್ನೆಲ್ಲ ಕಂಡ ಇಜ್ಜಾಂದ ನಕ್ಲು ಬೊಕ್ಕೋರಿನ ಕಂಡಡೆ ಬೆಂದದು ಅಲ್ಲಿ ತಿಳಿದು ಒಂಜಿ ಸೇರು ರಡ್ಡು ಸೇರು ಅರಿ ಕಂತದ್ದು ಬೊಕ್ಕೊಂಜಿ ಇಲ್ಲಲು ದಿಕ್ಕೆಲ್ಲಿ ಪತ್ತಾದು ಹರಿ ಉನ್ಪುನಂಚಿನ ವ್ಯವಸ್ಥೆಯಲ್ಲಿ ಆವಂದಿತ್ತಂಡು ಇನಿ ನಂಗೆ ದಾಲ ಇಜ್ಜಿ ಇನಿ ಒಂಜಿ ದಾಲ ಪನೊಡೊಂದು ಇಜ್ಜಿ ಮೊಬೈಲ್ಡ್ ಒಂಜಿ ಮೆಸೇಜ್ ಬಂತಂದಂಡ ನಂಗೆ ಎಂಚಿನ ಬೋರ್ಡು ಐದು ಜಾಸ್ತಿ ಕಂತದ್ದು ಮಾರ್ಕೆಟ್ ಕಂತು ಇಲ್ಲಡೆ ಪಾಡುವೇರು ಕಾಸಲ ಕೊರೊಡೊಂದು ಇಜ್ಜಿ ಕಾಸಲ ನೇಟ್ ಪೊಯ್ತು ಪೋಪುನು ಅಂಚಾದು ಇತ್ತ ನಮ್ಮ ಆತು ಮುಂದುವರಿದ ಜೋಕ್ಲೆಗೆ ಪನ್ಪುನು ನಮ್ಮ ಬಾರಿ ಮುಂದುವರಿದ ನಂಗೆ ಒಂಜಿ ದುಂಬುದ ಕಾಲಡ ಒಂಜಿ ಕೋರಿ ತಿನ್ನೋಡುಂದಂಡ ಅಷ್ಟಮಿ ಬರೋಡಿತ್ತನು ಹೆಚ್ಚಿನ ಅಂಶ ಪಾಪದಕ್ಲಿ ರವೆನ ನಂಚಿನಕ್ಲೆ ಕತ್ತು ಮಂಜುಲಕ್ಕ ನಾ ಎಂಕ್ಲ ನಂಚಿನಕ್ಲೆ ಪೂರ ಕೋರಿ ತಿನ್ನೋಡುಂದಂಡ ಅಷ್ಟಮಿ ಬರೋಡಿತ್ತನು ಆಣ ಇನಿತ ಕಾಲಡ ಅಂಚೆ ಇಜ್ಜಿ ಮನಸ್ಸು ಮಂತನ ಇತ್ತೆ ಜೋಕುಲು ರಪ್ಪ ತರ್ಪವ ಕಬಾಬ್ 10 ಪೀಸ್ ಕಬಾಬಿಲ್ಲ 10 ಪೀಸ್ ಚಿಲ್ಲಿಲ್ಲ ರಪ್ಪ ಬರ್ಪುನು ಇಲ್ಲಡೆ ಬತ್ತು ಊರುಂಡು ಅಂಚಾದು ಇನಿ ನಮ್ಮ ಮಸ್ತ್ ಮುಂದುವರಿದ ಅಂದಾಂಡಲ ನಮ್ಮ ಜೀವನ ಪದ್ಧತಿನ ಬಾರಿ ಪೊರ್ಲುಡು ಕಂತನ ಹಿರಿಯಾಗ್ಲಿ ನೆನಪು ಮಲ್ಪನ ಮುಖಾಂತರ ಇಂಚಿತ್ತಿನ ಒಂಜಿ ಕೆಲಸ ರವೆನ್ನನ ನೇತೃತ್ವದ ಆಪನ ಮುಖಾಂತರ ನಂಗೆ ಎಡ್ಡೆ ಸಂದೇಶ ಕೊರ್ಪನಂಚಿನ ಕೆಲಸ ಮಲ್ದೇರೆ ವಿದ್ಯೆದೊಟ್ಟಿಗೆ ನಮ್ಮ ಸಾಮಾಜಿಕ ಬದುಕಲ್ನ ಪರಿವರ್ತನೆ ಮಲ್ಪನ ಕೆಲಸಲೇನು ರವೀಂದ್ರ ಶೆಟ್ಟಿ ಉಳಿದೊಟ್ಟಾರ್ನ ನೇತೃತ್ವದ ಆವೊಂದುಂಡು ಅವರಿಗೆ ವಿಶೇಷವಾಗಿ ನಂಚಿನ ಅಭಿನಂದನೆ ಸಲ್ಲಿಸಾದು ರಾಜಕೀಯವಾದಲ ಎಡ್ಡ ರೀತಿ ನಮ್ಮೊಟ್ಟಿಗೆ ನಿರಂತರವಾದ ಕೆಲಸ ಮಲ್ಪೇರು ನಿಗ್ಲೆ ಮಾತ್ರೆಗಳ ಧನ್ಯವಾದ ಸಲ್ಲಿಸೋದು ಏನೋ ಪಾತ್ರರಂತವೇ ಜೈ ಹಿಂದ್ ಜೈ ಕರ್ನಾಟಕ. ಒಟ್ಟಿಗೆ ಎಂಕ್ಲ ವಿಜಯಕುಮಾರ್ ಶೆಟ್ರು ಉಳಿದೊಟ್ಟು ಬೊಕ್ಕ ವರದರಾಜ ಮಾನೈ ಮಿಕ್ಕಳು ರಡ್ಡು ಜನ ಕೋಡೆ ರಾತ್ರಿ ಎಂಕಲ್ ಮುಲ್ತು ಪೋನಾಗ ರಡ್ಡರೆ ಗಂಟೆ ರಾತ್ರಿ ಆಯ್ತಾನೆ ఆయన ಮಾತ ಕೆಲಸ ಮಂತದ್ದು ಪೋಡ್ದಲ್ಲ ಅಕ್ಲೆಗ್ಲೆ ನಾನು ಅಭಿನಂದನೆ ಸಲ್ಲಿಸವೆ ಅಕ್ಕುಲ ಮಾಧ್ಯಮ ಶಾಲೆದ ಮಾತ ಜೋಕ್ಲೆ ವೇದಿಕೆ ಡುಪ್ಪುನಂಚಿನ ಹಿರಿಯರ ನಕ್ಲೆ ವಿಶೇಷವಾದಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮದ ಶಾಲೆದ ಮುಖ್ಯಸ್ಥರೇನ ನನ್ನ ಆತ್ಮೀಯ ಮಿತ್ರರೇನಂತಿನ ರವೀಂದ್ರ ಶೆಟ್ರೆ ರವೀಂದ್ರನೇ ಪಂಡದಿತ್ತರಿ ಕಾರ್ಯಕ್ರಮನ ನೇಜಿ ನಡೆದು ಉದ್ಘಾಟನೆ ಮನ್ಪಡೊಂದು ನಾನು ಪ್ಯಾಂಟ್ ಪಾಡೊಂದು ಬತ್ತೀನಿ ಅಂಡು ಈ ಮುಂಡು ಪತ್ತೊಂದು ಬತ್ತೀನಿ ದೇವಂಡ ಅವ್ರು ಒತ್ತಾಯ ಮಂತನ್ನ ಪಾಡುಗ ಅಂದಿತ್ತೆ ನಾನು ವಿಶೇಷವಾದ ಈ ಸಂದರ್ಭ ನಿಕ್ಲೆ ಮಾತಾಡಲ ಪನಡು ರವೀಂದ್ರನ್ನೇ ನಾನು ಸೈನ್ಯ ಬಿಡ್ದು ವಾಪಸ್ ಕೊಡ್ಲಾಕ ಬತ್ತೀನಿ ಹಿಡ್ದು ಇನಿಮುಟ್ಟ ಯಾನ್ ಮಿತ್ತುಪ್ಪಡೆ ತಿರ್ತುಪ್ಪಡೆ ಎನ್ನೊಟ್ಟಿಗೆ ಒಂದು ಆತ್ಮೀಯತೆ ಪ್ರೀತಿ ಪಾತ್ರ ನಿತ್ತಿನಂಚಿನ ವ್ಯಕ್ತಿ ಬೊಕ್ಕ ಸದಾ ಎಂಕೊಂಜಿ ಬೆಂಬಲವಾದಿತ್ತಿನಂಚಿನ ವ್ಯಕ್ತಿ ಯಾನ್ ಜೀವನದ ಒಂಜಿ ವಿಷಯನ ಅತ್ಯಂತ ಸ್ಪಷ್ಟವಾದ ಏಪಲ ನೆನಪದಿ ಒಂದು ಕಷ್ಟ ಕಾಲಡ್ ನಮ್ಮೊಟ್ಟಿಗೆ ಇತ್ತಿನಕ್ಲು ಕಷ್ಟ ಕಾಲಡ್ ನಮಕ್ ಪ್ರೀತಿ ತೊಚ್ಪಾಯಿನಕ್ಲು ಕಷ್ಟ ಕಾಲಡ್ ನಮ್ಮ ಮೆತ್ತ ವಿಶ್ವಾಸದ ಏನಕ್ಲು ಮಕ್ಳಿನ ಜೀವನಡ್ ಮರಪೆರ ಬಲ್ಲಿಗೆ ಪದವಿ ಬರ್ಪುಂಡು ಪೋಪುಂಡು ಸಂಸದೆ ಉಪ್ಪು ಎಲ್ಲ ಇಜ್ಜಂದಪ್ಪು
ಸದಾ ಉಪ್ಪುನ ದಾದಾಣಲೆತ್ತ ನಾವು ಪ್ರೀತಿ ವಿಶ್ವಾಸ ಅಭಿಮಾನ ಅಂಚಾದ್ರ ಅಂಚಿನ ಪ್ರೀತಿ ಅಭಿಮಾನ ವಿಶ್ವಾಸ ಪೂರೆಲ್ಲ ವಿಶ್ವಾಸ ಕಳೆದುಪ್ಪುನ ಎಂಕೆ ಎನ್ನ ಮಿತ್ತೆ ವಿಶ್ವಾಸ ಇಜ್ಜಂದುಪ್ಪುನ ಸಂದರ್ಭದಲ್ಲಿ ಎನ್ನ ಮಿತ್ತೆ ವಿಶ್ವಾಸ ದೀತಿನಂಚಿನ ವ್ಯಕ್ತಿ ರವೀಂದ್ರನ್ ಈ ಸಂದರ್ಭಡ್ ಯಾನ್ ಆರ್ನ ಊರುಡು ಉಲ್ಲೇಖ ಮಂತನ ಅವಶ್ಯಕತೆ ಉಂಡು ಒಂದು ಎನ್ನೆ ಒಂದು ಅಂಚಿನೊಂಜಿ ಸದಾ ಉತ್ಸಾಹದ ಚಿಲುಮೆ ಸದಾ ಬೇತಕ್ಲಿಕ್ಕೆ ಪ್ರೋತ್ಸಾಹ ಕೊರ್ಪುನ ಬೇತಕ್ರನ್ನ ಯಶಸ್ಸು ಖುಷಿ ಪಡೆಪುನಂಚಿನ ಒಂಜಿ ವ್ಯಕ್ತಿತ್ವ ರವೀಂದ್ರ ಶೆಟ್ ನಾವು ಆರ್ನ ಒಂಜಿ ವಿದ್ಯಾಸಂಸ್ಥೆಡ್ಲ ತೋಜುಂಡು ಯಾನ್ ಈ ಸಂದರ್ಭಡ್ ಆಟಿದ ಬಗ್ಗೆ ಅತ್ತಂಡ ಸಾಗೋಳಿ ಮನ್ಪುನ ಬಗ್ಗೆ ಎಂಕ್ ಬಾರಿ ಮಲ್ಲ ಗೊತ್ತುಂಡು ಒಂದು ಅಲೆಜ್ಜಿ ಎನ್ನ ಅಜ್ಜರು ತಲಪಾಡಿಡು ನಮ್ಮ ಮೀನೋಡಿಡು ಒಂಚೂರು ಕೃಷಿ ಮನ್ಪುನ ಸಂದರ್ಭಡ್ ಎಲ್ಲೆಲ್ಲೇ ಕಟ್ಟ ಮಂತೆಂಗ್ಲ ತರಕ್ದಿದ್ದು ಪತಂದ್ ಪೋಲೆ ಅಂತ ಪನೊಂದಿತ್ತೇರು ಐಡ್ದು ಬೊಕ್ಕೆ ಎಂಗ್ಲೆ ನೆನಪಿಜ್ಜ ಅವು ಕಂಡ ಬುಡ್ದು ಎಂಕ್ಲು ಕಂಗದೈ ಪಾಡ್ದ ಪೂರ ಕಡೆಟ್ಲ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆದ ಹೆಚ್ಚಿನ ಕಡೆಟ್ ಕಂಗದೈನೇ ಪಾಡ್ದ ಆ ರೀತಿ ಪೋದು ಇನಿ ಬೆನ್ನಿ ಬೆನ್ಪುನ ಅತ್ತಂಡ ಸಾಗೋಳಿ ಮನ್ಪುನ ಅತ್ತಂಡ ಇಂದು ಮನ್ಪುನ ನಮಕ್ ಭಾರಿ ಇಕನಾಮಿಕಲಿ ಭಾರಿ ಸಸ್ಟೈನಬಲ್ ಅತ್ತು ಪಂಚಿನ ವಿಷಯ ಬೈದು ನೆಟ್ದೋಸ್ಕರ ನಮ್ಮ ಜೀವನ ಸಾಗಿಸಾರ ಕಷ್ಟ ಉಂಡು ಅಂತ ಪನ್ಪುನ ಅಂದು ಮಸ್ತ್ ವಿಷಯ ಅಂದು ಅತ್ತಲ ಅಂದ್ಲ ಪನ್ರ ಆಪಜಿ ಆಂಡ ಇನಿ ಕರೆನೊಂಜಿ 20 ವರ್ಷಡ್ ನಮ್ಮ ಆರ್ಥಿಕವಾದ ಬೇತೆ ಬೇತೆ ಕಾರಣಕ್ಕೆ ಗಟ್ಟಿ ಆತ ನಮ್ಮ ಜೋಕುಲು ಬೇತೆ ಬೇತೆ ಕಡೆ ಬೇಲೆಗೆ ಸೇರ್ದು ಇನಿ ನಮಗೆ ಕೃಷಿಡ್ ಬದುಕುನಂಚಿನ ಅವಶ್ಯಕತೆ ಇಜ್ಜಿ ಬಟ್ ಕೃಷಿನೊಂಜಿ ಬದುಕಾದ ದೀಪನಂಚಿನ ಅವಶ್ಯಕತೆ ಉಂಡು ಈ ಸಂದರ್ಭ ಪನ್ರೆ ಬಯಸೊಂದಿಲ್ಲ ದಯಪಂಡ ಕೃಷಿ ಆಧಾರಿತ ಜೀವನ ನಮ್ಮ ಕೃಷಿ ಆಧಾರಿತ ಸಂಸ್ಕೃತಿ ನಮ್ಮ ವಿಶೇಷವಾದ ತುಳುನಾಡು ಯಾನ್ ದೇಶದ ಬೇತೆ ಬೇತೆ ಭಾಗಡ್ ಸೈನ್ಯಡುಪ್ಪನ ಸಂದರ್ಭಡ್ ಪೋಯರ ಅವಕಾಶ ತಿಕ್ಕದನು ಬೇತೆ ಬೇತೆ ಸಂಸ್ಕೃತಿನ ತೂಪುನ ಅವಕಾಶ ತಿಕ್ಕದನು ಅಂಡ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಕಳು ತುಳುವೇರು ಕೃಷಿ ಆಧಾರಿತ ಸಂಸ್ಕೃತಿ ಕೃಷಿಯಿಂದ ಪಂಡಂಡ ಅವು ಬೆನ್ನಿ ಬೆನ್ಪುನ ಬಜ್ಜೈ ಪಾಡ್ನ ಅತ್ತಂಡ ಪ್ಲಾಂಟೇಶನ್ ಕ್ರಾಪ್ಸ್ ಮನ್ಪುನ ಒಂಜಿ ಭಾಗ ಅಂಡ ನಮ್ಮ ಉಪ್ಪುನ ಭೂಮಿಡು ಒಂಜಿ ಕಂಡನಾಂಡ್ಲ ಕೃಷಿ ಮನ್ಪುನ ನಮ್ಮ ಆಯ್ನ ಬದುಕಾದ ದೀಪನಂಚಿನ ಒಂಜಿ ಅವಶ್ಯಕತೆ ಉಂಡು ಒಂದು ಈ ಸಂದರ್ಭ ಪನ್ರೆ ಬಯಸೊಂದಿಲ್ಲ ಕೃಷಿಡ್ದು ಬದುಕು ಆಯ್ಚಿನಲ್ಲ ಕೃಷಿ ನಮ್ಮ ಬದುಕದ ಭಾಗವಾದ ದೀಪನಂಚಿನ ಒಂಜಿ ಅವಶ್ಯಕತೆ ಉಂಡು ಆ ದಿಸೆಟ್ ಈ ಜೋಕ್ಲೆಗ್ ಐನ್ ಮಂತ್ ತೊಚ್ಪಾದ ಜೋಕ್ಲೆಗ್ ಆಯ್ತು ಒಂಜಿ ಅನುಭವನ ಕೊರ್ಪುನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನನ ರವೀಂದ್ರ ಶೆಟ್ಟರ್ ಮಂತದೇರು ಒಂದು ಭಾರಿ ಶ್ಲಾಘನೀಯವಾದ ಕೆಲಸ ಒಂದು ದೇವರ ಮೆಚ್ಚುನಂಚಿನ ಕೆಲಸ ಅಂದು ಈ ಸಂದರ್ಭಡ್ ಪನ್ರೆ ಬಯಸೊಂದಿಲ್ಲ ವಿಶೇಷವಾದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಮಾತೆರೆಗಳ ವಿಶೇಷವಾದ ಸೌಮ್ಯಕ್ಕಾಗ ಆಕಲ್ನ ಮುಖ್ಯೋಪಾಧ್ಯಾಯನ ನಯೀಮ್ ಹಮೀದ್ ಅವೇ ರೀತಿ ಪೂರ ಟೀಚರ್ಸ್ನಕ್ಲೆಗ್ಲ ಜೋಕಲ್ನ ಅಪ್ಪೆಮ್ಮಗ್ಲ ಏನು ಈ ಸಂದರ್ಭದ ಅಭಿನಂದನೆ ಪನ್ರೆ ಬಯಸೊಂದಿಲ್ಲ ಒಂದೊಂಜಿ ಶ್ಲಾಘನೀಯವಾದ ಕೆಲಸ ದೇವರ ಮೆಚ್ಚುನಂಚಿನ ಕೆಲಸ ಈ ರೀತಿಯ ಕೆಲಸನ ಮಾತೆರ್ಲ ಮನ್ಪಡು ವಿಶೇಷವಾದ ಪೂರ ಇಲ್ಲಡ್ಲ ಜಾಗೆತ್ತಿನಲ್ಪ ಒಂಜಿ ಕಂಡನಂಡ್ಲ ನಮ್ಮ ಈ ರೀತಿಯ ಕೃಷಿ ಮಂತದು ದೇವರ ಮೆಚ್ಚುನಂಚಿನ ಕೆಲಸ ಕೃಷಿದ ನಮ್ಮ ಬದುಕದ ಭಾಗವಾದ ದೀಪನಂಚಿನ ಕೆಲಸನ ಮನ್ಪುಗಂದು ಈ ಸಂದರ್ಭದ ಪನೊಂದು ಈ ಕಾರ್ಯಕ್ರಮಕ್ಕೆ ಶುಭನ ಹಾರೈಸೊಂದು ಈ ಕಾರ್ಯಕ್ರಮಕ್ಕೆ ಏನನ್ನು ಪ್ರೀತಿ ಇಡ್ಲೆತ್ತದು ಎಂಕೊಂಜಿ ಪ್ರೀತಿ ಅಭಿಮಾನ ಅಂತ ತೋಚ್ಪಾಯನಕ್ಕೆ ಸದಾ ನಿಕ್ಲ ಚಿರಋಣಿ ಆದುಪ್ಪೆ ನಿಕ್ಲ ವಿಶ್ವಾಸನ ಒರಿಪಾವನಂಚಿನ ಕೆಲಸನ ಮನ್ಪೆ ಅಂದು ಈ ಸಂದರ್ಭದ ಪನೊಂದು ಎನ್ನ ಪಾತ್ರನ ಮುಗಿಪೆ ಜೈ ಹಿಂದ್. ನಮ್ಮ ಲೇಸಕ್ಕೆ ಬಂದದ್ದು ಕನ್ನಡ ಜಿಲ್ಲಾ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯ ಸನ್ಮಾನ್ಯ ಕೆಂಪೇಗೌಡರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಸಂಪಿಗೆದಡಿ ಬಾಲಿಕೆಯ ನನ್ನ ಮನೋಹರ್ ರೈ ಅವರು ಕೂಡ ನಮ್ಮ ನಡಿಗೊತ್ತು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ರಾವರ
ಕೇನು ಜಲಗ ಗೊತ್ತಾ ಪೂಜತ್ತ ತುದೆತ ಪುಡೆಟ್ ಕುಣಿತ ಬರಿಟ್ ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ವಾಲಿಬಾಲ್ ಗುಬ್ಬದಲ್ಲಿರುತ್ತದೆ మోతాస్ రైతుల ఎగల ఇక్కడే కిసరికి చెప్పాడు ఇరియాకలే ಇವರ ದಿವ್ಯ ಸಂಕಲ್ಪದಂತೆ ಅಡಿಲು ಬಿದ್ದ ಗದ್ದೆಯಲ್ಲಿ ಮಕ್ಕಳಿಗೆ ಭತ್ತದ ನಾಟಿ ಪ್ರಯೋಗವನ್ನು ಪರಿಚಯಿಸುವುದರ ಮೂಲಕ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಇವತ್ತು ಚಾಲನೆಗೊಳಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇದೀಗ ತಾನೇ ನಾಟಿ ಮಾಡುವುದರ ಮೂಲಕ ಉದ್ಘಾಟನೆಯೂ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರವೀಂದ್ರ ಶೆಟ್ಟಿ ಉಳುತೋಟು ಇವರ ತಂಡಕ್ಕೆ, ಅವರಿಗೆ ಮತ್ತು ಅವರ ತಂಡಕ್ಕೆ ತುಂಬು ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 38,000 ಹೆಕ್ಟೇರ್ನಷ್ಟಿದ್ದಂಥ ಭತ್ತದ ವಿಸ್ತೀರ್ಣ ಈಗ 9,350 ಹೆಕ್ಟೇರ್ಗೆ ಬಂದು ನಿಂತಿದೆ. ಅದರಲ್ಲೂ ಕೂಡ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಹಡಿಲು ಬಿಟ್ಟಿದ್ದಾರೆ. ಅಂದರೆ ಫ್ಯಾಲೋ ಲ್ಯಾಂಡ್ ಈಗಲೂ ಇದೆ, ಸಾಕಷ್ಟಿದೆ. ಈ ಒಂದು ಹಡಿಲು ಬಿದ್ದಿರ್ತಕ್ಕಂಥ ಗದ್ದೆಯನ್ನು ದತ್ತು ಪಡ್ಕೊಂಡು ನಾಟಿ ಮಾಡಿ ಅದನ್ನು ಉತ್ಪಾದಕತೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕ್ರಮ ವಹಿಸಿರ್ತಕ್ಕಂಥದ್ದು ನಿಜವಾಗಲೂ ಪ್ರಶಂಸನೀಯ. ಇಂತಹದ್ದೇ ಕೆಲಸವನ್ನು ನಮ್ಮ ಜಿಲ್ಲೆಯ ಸಿರಿಕುಲಾಲ್ ಭತ್ತದ ಉತ್ಪಾದಕರ ಸಂಘ, ಇತರೆ ಶಾಲಾ ಕಾಲೇಜುಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇರತಕ್ಕಂಥದ್ದು ನಾವು ಇತ್ತೀಚೆಗೆ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಅಡಿಲು ಗದ್ದೆ ಅಭಿಯಾನವನ್ನು ಸರಿಸುಮಾರು 5-6 ವರ್ಷಗಳಿಂದ ಇಲ್ಲಿಯ ಜನಪ್ರತಿನಿಧಿಗಳು, NGOಗಳು, ಶಾಲಾ ಮುಖ್ಯಸ್ಥರುಗಳು ಸೇರಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಮಕ್ಕಳನ್ನು ನೋಡಿದ್ರೆ ಬಹಳ ಆನಂದ ಆಗುತ್ತೆ.
ಅವರ ಸಂಭ್ರಮ ಈ ಒಂದು ಮಣ್ಣಿನ ಪರಿಚಯ, ಮಣ್ಣಿನ ವಾಸನೆ ಪರಿಚಯ ಮಾಡ್ತಕ್ಕಂಥದ್ದು, ಗದ್ದೆನಲ್ಲಿ ಆಟ ಆಡ್ತಕ್ಕಂಥದ್ದು, ಜೊತೆಗೆ ಕ್ರೀಡೆಯನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ನಿಜವಾಗಲೂ ಇವರ ಏನು ಪ್ರಯೋಗ ಮುಂದೆ ಮಕ್ಕಳಿಗೆ ಕೃಷಿಯ ಬಗ್ಗೆ ಒಂದು ಉತ್ತಮ ಪರಿಕಲ್ಪನೆ ಮೂಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ನಾವು ಎಷ್ಟೋ ಸಂದರ್ಭದಲ್ಲಿ ಕೇಳಿದ್ದೇವೆ, ಭತ್ತ ಎಲ್ಲಿಂದ ಬರ್ತದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವಂಥ ಹಿರಿಯರನ್ನು ನಾವು ನೋಡಿದ್ದೇವೆ. ಭತ್ತ ಹೇಗೆ ಉತ್ಪಾದನೆ, ಭತ್ತದ ಗಿಡದಲ್ಲಿ ಹೇಗೆ ಭತ್ತ ಉತ್ಪತ್ತಿ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತು ಭತ್ತ ಬೆಳೆಯುವಾಗ ಎಷ್ಟು ಶ್ರಮ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಭತ್ತಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆದ ಕೂಡಲೇ ಎಲ್ಲ ಅವ್ವಹಾರಿ ಪ್ರಶ್ನಿಸಕ್ಕಂಥ ಈ ಸಮುದಾಯ ಮಕ್ಕಳು ಈ ರೀತಿ ಪರಿಚಯಾತ್ಮಕ ಗದ್ದೆಗಿಳಿದು ಕೆಲಸ ಮಾಡೋದ್ರ ನಂತರ ಅವ್ರ ಬಾಯಿಂದಲೇ ಇವತ್ತು ನಾವು ಕೇಳ್ತಾ ಇದ್ದೇವೆ. ನಿಜವಾಗಲೂ ಕೂಡ ಭತ್ತದ ಕೃಷಿಯಲ್ಲಿ ಎಷ್ಟೊಂದು ಶ್ರಮ ಇದೆ, ಮತ್ತು ನಾವು ಕೊಡ್ತಕ್ಕಂಥ ಒಂದು ಏನು ರೈತರ ಉತ್ಪಾದನೆಗೆ ಕೊಡ್ತಕ್ಕಂಥ ಬೆಲೆ ಏನಿದೆ ಅದು ಏನೇನು ಅಲ್ಲ. ನಾವು ಕೊಡ್ತಕ್ಕಂಥದ್ದು ಈಗ ಬೆಲೆ ಹೆಚ್ಚಾದಾಗಲೂ ಕೂಡ ಪ್ರಶಂಸೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಮುದಾಯವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ನೆಲೆಯಲ್ಲಿ ಮಕ್ಕಳಿಗೆ ಸಣ್ಣದ್ರಿಂದಲೇ ಕೃಷಿ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದು, ಆ ಪರಿಕಲ್ಪನೆಯನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಿಗೆ ಬೇರೆ ಬೇರೆ ಕ್ರೀಡೆಗಳನ್ನು ಮಾಡಿಸ್ತೇವೆ. ಈ ಭತ್ತದ ಕೃಷಿ ಅಥವಾ ಇತರೆ ಕೃಷಿಯನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು ಒಂದು ಉತ್ತಮ ಕಾರ್ಯ. ಇಂತಹ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಆಗಲಿ. ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಇತರೆ ಶಾಲಾ ಕಾಲೇಜಿನ ಪ್ರತಿನಿಧಿಗಳು, NGOಗಳು, FPOಗಳು, ಇತರೆ ರೈತ ಸಮುದಾಯ ಸಂಘಟನೆಗಳು ಇಂತಹ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಗ್ತದೆ. ಆ ಮೂಲಕ ಜಿಲ್ಲೆಯಲ್ಲಿರ್ತಕ್ಕಂಥ ಅಡಿಲು ಭೂಮಿಯನ್ನು ಸಂಪೂರ್ಣವಾಗಿ ನಾವು ವಿಮುಕ್ತ ಮಾಡಿ ಉತ್ಪಾದಕತೆಗೆ ತರುವಂಥ ಕೆಲಸವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ನಮ್ಮ ಸಂಶೋಧನಾ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರದ ನನ್ನ ಸ್ನೇಹಿತರು ಇವತ್ತು ಇಲ್ಲಿ ಉಪಸ್ಥಿತರೆ. ನಾವೆಲ್ಲರೂ ಕೂಡ ಏನು ತಾಂತ್ರಿಕವಾಗಿ ಏನೆಲ್ಲ ಸಹಕಾರ ಬೇಕು ಮತ್ತು ಇತರೆ ಇಲಾಖೆಯಿಂದ ದೊರೆಯತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾವು ನಿಜವಾಗ್ಲೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಈ ಒಂದು ಅವಕಾಶಕ್ಕಾಗಿ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ರವೀಂದ್ರ ಶೆಟ್ಟಿ ಉಳಿತೊಟ್ಟು ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮನೋಹರ್ ಶೆಟ್ಟಿ ರೈತ ಸಂಘದ ಪ್ರತಿನಿಧಿಗಳು, ಅವರಿಗೂ ಕೂಡ ನಾನು ತುಂಬುರದ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಶಾಲೆಯ ಉಪಾಧ್ಯಾಯರು, ಉಪಾಧ್ಯಾಯಿನಿಯರಿಗೆ ಮತ್ತು ಮುಖ್ಯಸ್ಥರಿಗೆ ಎಲ್ಲರಿಗೂ ವಂದಿಸಿ ಇಂತಹ ಚಟುವಟಿಕೆಗಳು ಇನ್ನು ನಿರಂತರವಾಗಿ ಜರಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಧನ್ಯವಾದಗಳು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಬಂದಂಥ ಒಬ್ಬ ದಕ್ಷ ಅಧಿಕಾರಿ. ಬೆಂಗಳೂರಿನಲ್ಲಿ ಕೆಂಪೇಗೌಡರು ಅಂತ ಇದ್ದರು, ಬೆಂಗಳೂರನ್ನು ಕಟ್ಟಿದರು. ಇವರ ಮುಖಾಂತರ ಕೃಷಿಯನ್ನು ಕಟ್ಟುವಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಂಪೇಗೌಡರು ಆಗ್ತಾರೆ. ಇವರಿಗೆ ಮುಂದೆ ಆರೋಗ್ಯ, ಸುಖ, ಸಂಪತ್ತನ್ನು, ನೆಮ್ಮದಿಯನ್ನು ನಮ್ಮ ಕ್ಷೇತ್ರದ ಅಧಿಪತಿಯಾದಂತಹ ಶ್ರೀ ಅರ್ಧನಾರೀಶ್ವರ ದೇವರು ಹಾಗೂ ಈ ಊರನ್ನು ಆಳುತ್ತಿರುವಂಥ ಮೂವರು ದೈವಗಳು ಇವರಿಗೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಮುಂದುವರಿಸಲಿಕ್ಕೆ ನೀವೆಲ್ಲರೂ ಮಕ್ಕಳು ಅದು ಆದೇಶ ಕೊಡಬೇಕು. ಅವರ ಕೆಲಸ ಬಹಳ ಇದಿದೆ. ವಿಡಿಯೋ ಕಾನ್ಫರೆನ್ಸ್ ಆಗ್ತಾಯಿತ್ತು, ಆದರೂ ಅದನ್ನು ಕಟ್ಟು ಮಾಡಿ ಓಡಿ ಬಂದಿದ್ದಾರೆ. ದಯಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ತಾವು ಈ ಹರೇಕಳ ಗ್ರಾಮಕ್ಕೆ ಬಂದು ಇಲ್ಲಿ ಎಲ್ಲ ಕಬ್ಬು ಬೆಳೀತಾರೆ, ಹಾಗೆ ಮೆಣಸು ಬೆಳೀತಾರೆ. ಇನ್ನು ಮೊದಲ ಕಾಲದಲ್ಲಿ ಉದ್ದು ಆಗ್ತಾಯಿತ್ತು, ಹೆಸರಾಗ್ತಾಯಿತ್ತು. ಇದು ಕೃಷಿ ಸ್ವರ್ಗ. ಮುಂದೆ ನಿಮ್ಮ ನೇತೃತ್ವದಲ್ಲಿ ಹಾಗೂ ಕೃಷಿ ಸಂಶೋಧನಾ ಕೇಂದ್ರದ ನೇತೃತ್ವದಲ್ಲಿ ಈ ಕೃಷಿ ಸ್ವರ್ಗವನ್ನು ಪುನಃ ನಿರ್ಮಿಸುವ ರವೀಂದ್ರ ಶೆಟ್ಟರ ಹಾಗೂ ಇತರ ನಾಯಕರುಗಳ, ಮಾಬಲ ಹೆಗಡೆಯವರ ಹಾಗೂ ಮೋಹನ್ದಾಸ್ ರೈಗಳ ಇವರೆಲ್ಲ ನೇತೃತ್ವದಲ್ಲಿ ಇದು ಕೃಷಿ ಸ್ವರ್ಗ ಆಗಲಿ ಅಂತ ಹಾರೈಸ್ತಾ ಮುಂದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಇವರೊಂದು ಶುಭ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಕೆಂಪೇಗೌಡ ಸರ್ ಅವರೇ, ಒಂದು ರೈತ ಸಂಚಾಲಕ ರಾಜ್ಯ ಕಾರ್ಯದರ್ಶಿಯಾದಂಥ ಮನೋಹರ್ ಶೆಟ್ಟಿ
ರವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದಂಥ ರವೀಂದ್ರ ಶೆಟ್ಟಿ ಅವರೇ, ಗ್ರಾಮದ ಎಲ್ಲ ರೈತ ಬಾಂಧವರೇ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳೇ, ಈ ಒಂದು ಮಕ್ಕಳಿಂದ ಅಡಿಲು ಬಿಟ್ಟ ಗದ್ದೆಗಳನ್ನು ಗದ್ದೆಗಳಲ್ಲಿ ಭತ್ತ ನಾಟಿ ಒಂದು ಕಾರ್ಯಕ್ರಮ, ಒಂದು ತುಂಬ ಪ್ರಯೋಜನಕಾರಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಶಾಲಾ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಈ ಒಂದು ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿ ಕೃಷಿಯಲ್ಲಿ ಕೃಷಿಯ ಒಂದು ಪರಿಚಯವನ್ನು ಮಾಡತಕ್ಕಂಥ ಎಲ್ಲ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ರೀತಿಯ ಬೆಳೆ ಅಥವಾ ಆಹಾರವನ್ನು ಮಣ್ಣಿನಿಂದಲೇ ನಾವು ಬೆಳೀತಾ ಇದ್ದೀವಿ. 95% ಹೆಚ್ಚು ಭಾಗ ಆಹಾರವನ್ನು ನಾವು ಮಣ್ಣಿನಿಂದ ಈ ಒಂದು ಫಲವತ್ತಾದ ಮಣ್ಣಿನಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮುಖಾಂತರ ಹೆಚ್ಚಿಸಲಿ ಅಂತ ಹೇಳ್ತಾ ಹೋಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ. ಎಲ್ಲ ಇಂಥ ಒಂದು ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಆಟದ ಅಜನೆ ಅಲೆಮಾರಿ ಜನಾಂಗದ ಅಭಿವೃದ್ಧಿಗಾಗಿ ಪ್ರೀತಿ ವಿಶ್ವಾಸ ಮಣ್ಣಿನ ಮೇಲೆ ಇಷ್ಟವರೆಗೆ ಹೋಗೋದಕ್ಕೆ ಅವರನ್ನು ಕೂಡ ನಾನು ರವೀಂದ್ರ ಶೆಟ್ಟರು ಕಾಲಕ್ಕೆ ಅವರನ್ನು ಸಂಪರ್ಕಿಸಿ ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರನ್ನು ಕಾಲಕ್ಕೆ ಸಂಪರ್ಕ ಯಾರೂ ಇಲ್ಲ. ಕೆಂಪೇಗೌಡರು ಹಾಗೆ ಒಂದು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಬಿಟ್ಟು ಬರ್ತಾ ಇದ್ದಾರೆ. ಅಡಿಲುಗದ್ದೆಯ ಒಂದು ಪುನಶ್ಚೇತನ. ಎರಡನೇದಾಗಿ ಮುಂದಿನ ಪೀಳಿಗೆ ಅಂದರೆ ಇವತ್ತು ಬಂದಿರುವಂಥ ಕಾರ್ಯಕ್ರಮ ಭಾಗವಹಿಸ್ತಿರುವಂಥ ಶಾಲಾ ಮಕ್ಕಳು ಈ ಒಂದು ಗದ್ದೆಯಲ್ಲಿ ಯಾವ ರೀತಿ ಭತ್ತವನ್ನು ಬೆಳೀತಾರೆ ಅನ್ನೋದು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕೃಷಿಕರಾಗುವ ಒಂದು ಪ್ರಮೇಯವನ್ನು ಅವ್ರಿಗೆ ಕೃಷಿಯನ್ನು ಒಂದು ವೃತ್ತಿಯನ್ನಾಗಿ ಒಂದು ಸ್ವೀಕಾರ ಮಾಡುವಂಥ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುವಂಥ ಇವತ್ತಿನ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯ ಅಂತಲೇ ನಾವು ಹೇಳ್ಬೋದು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಸುಮಾರು 9,300 ಎಕರೆ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ ಅಂತೇಳಿ. ಸುಮಾರು 25,000 30,000 ಇದ್ದಂಥ ನಮ್ಮ ಕೃಷಿ ಇವತ್ತು ಕೇವಲ 9,000ಕ್ಕೆ ಬರ್ತಾ ಇದೆ ಅಂದರೆ ನಾವು ಯೋಚಿಸಬೇಕು. ಮುಂದಿನ ದಿನಗಳಲ್ಲಿ ಜನಸಂಖ್ಯೆಗೆ ಇವು ನಮ್ಮ ಸಂಸ್ಕೃತಿಯೊಂದಿಗೆ ಭತ್ತದ ಕೃಷಿಯೊಂದಿಗೆ ಇವತ್ತು ಹೊಂದ್ಕೊಂಡಿದೆ. ಈ ಒಂದು ಹಂತದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು MO4 ತಳಿಯನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ತಳಿ ಸುಮಾರು 95ರಲ್ಲಿ ಭತ್ತದ ಕೃಷಿ ಸಂಶೋಧನಾ ಕೇಂದ್ರ ಕಂಕನಾಡಿಯಿಂದ ಬಿಡುಗಡೆಯಾದ ತಳಿ. ಇದು ಸುಮಾರು 130ರಿಂದ 135 ದಿವಸ ಬರುತ್ತೆ. ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು 16ರಿಂದ 18 ಕ್ವಿಂಟಲಷ್ಟು ಒಂದು ಭತ್ತದ ಇಳುವರಿಯನ್ನು ಪಡ್ಕೋಬೋದು. ಸುಮಾರು 10 ಕ್ವಿಂಟಲಷ್ಟು ಅಕ್ಕಿಯ ಉತ್ಪಾದನೆ ಆಗುತ್ತೆ. ಇದರಿಂದ ಒಂದು ಕುಟುಂಬ ಒಂದು ಕೃಷಿ ಕುಟುಂಬ ಒಂದು ವರ್ಷದಲ್ಲಿ 5 ಕ್ವಿಂಟಲ್ ಅಂದರೆ 2 ಕುಟುಂಬಗಳು ಒಂದು ಪ್ರದೇಶದಲ್ಲಿ ಜೀವನ ಮಾಡಬಹುದು ನಾವು ಹೇಳಬಹುದಾಗಿದೆ. ಈ ಹಂತದಲ್ಲಿ ಭತ್ತದ ಕೃಷಿ ಉಳಿಸಿ ಬೆಳೆಸುವಂಥ ಇಂಥ ಕಾರ್ಯಕ್ರಮಗಳು ಇವತ್ತು ಹಲವಾರು ಸಮುದಾಯ ಭಾಗಿತ್ವದಲ್ಲಿ ಆಗ್ತಾ ಇರೋದು ನೋಡ್ಬೋದು. ಎಷ್ಟೋ ಶಾಲೆಗಳು ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯುವ ಸಮುದಾಯದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯುವಕ ಸಂಘದವರು ಭಾಗವಹಿಸ್ತಾ ಇದ್ದಾರೆ. ಕೃಷಿಕರ ಜೊತೆಗೆ ಕೈ ಜೋಡಿಸುವಂಥ ಇಂಥ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ರೈತ ಸಂಘ ಇವರೆಲ್ಲ ಕೈ ಜೋಡಿಸಿ ಇವತ್ತು ನಮ್ಮ ಭತ್ತದ ಕೃಷಿಯನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ತಾಯಿದೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ
ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಮತ್ತು ಎಲ್ಲ ಅವರ ಒಂದು ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಒಂದು ವಂದನೆಯನ್ನು ಈ ಒಂದು ಕಾರ್ಯಕ್ರಮ ಆಹ್ವಾನಿಸಿ ನನ್ನ ವಂದನೆ ಸಲ್ಲಿಸುತ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ. ರವೀಂದ್ರ ಶೆಟ್ಟರ ತಂದೆಯವರ ಪ್ರೋತ್ಸಾಹ ಎಷ್ಟಿತ್ತೋ ಅದರ ಒಟ್ಟಿಗೆ ಒಂದು ಒಂದು ಯಜಮಾನನ ಹಿಂದೆ ಒಂದು ಹೆಂಗಸು ಇದ್ದರೆ ಅವರಿಗೆ ಒಂದು ಶಕ್ತಿ ಬರ್ತದೆ ಅಂತ ಹೇಳಿ ನಮ್ಮ ನಂಬಿಕೆ. ಶ್ರೀಮತಿ, ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆಂದರೆ ಅವರು ಸೌಮ್ಯಕ್ಕ ಬಹಳ ಸೌಮ್ಯದ ಹೆಂಗಸು. ರವೀಂದ್ರ ಶೆಟ್ಟರನ್ನ ಈ ಒಂದು ಈಗ ಅಂದರೆ ಯಾರಾದರೂ ಒಂದು ಸರ್ ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ನಾವೀಗ ವಾಸ್ತವ್ಯವಾಗಿ ಟೆಂಟ್ ಮೇಳದಾಗಿ ತಿರುಗುತ್ತಾ ಇರುವವರು ಹೆಂಗಸರು ಒಳಗಿಂದ ಹಿಡಿದು ಎಳೆಯುವುದು ನಿಮಗೆ ಬೇಡ ಮಾರೆ ಸುಮ್ಮನೆ ಇರಿ ಅಂತೇಳಿ. ಆದರೆ ಸೌಮ್ಯಕ್ಕೆ ಇವರನ್ನು ದೂಡಿದ್ದು ಅಲ್ಲ ಆದರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಒಂದು ಅಭಿನಂದನೆಯನ್ನು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನಮ್ಮ. ಆದರೆ ನಿಮ್ಮ ಆ ಕುಟುಂಬ, ನೀವು ಶಾಲೆ ನಡೆಸುವವರು ರವೀಂದ್ರ ಶೆಟ್ಟರೆ, ನೀವು ಶಾಲೆ ನಡೆಸುವವರು, ನೀವು ಯಾಕೆ ಇದಪ್ಪ ಸುಮ್ಮನೆ ಇಲ್ಲೇ ಇದ್ರೆ. ಆದರೆ ನಿಮ್ಮ ತಂದೆಯವರ ಆ ಒಂದು ಮಾರ್ಗದರ್ಶನದಲ್ಲಿ ಅಂದಿನಿಂದ ಇಂದಿನವರೆಗೆ ಸರ್ ಈ ಹಡಿಲು ಗದ್ದೆಗಳನ್ನು ಅವರು ಹೇಳ್ತಾರೆ 13.5 ಎಕರೆ ಸಾಧಾರಣದ ಕೆಲಸ ಅಲ್ಲ. ಇದನ್ನು ಆ ಮಕ್ಕಳನ್ನು ತಂದು ಆ ಮಕ್ಕಳನ್ನು ಆಟ ಆಡಿಸಿ ಇದರಷ್ಟು ಒಂದು ವೈಭವದ ಜಾತ್ರೆ ಇಲ್ಲ. ನಾನು ಒಂದು ಹೇಳ್ತೇನೆ, ನಮ್ಮ ಈ ಕ್ಷೇತ್ರದ ಪಾಳು ಬಿದ್ದಿದ್ದಂತಹ ಅರ್ಧನಾರೀಶ್ವರ ದೇವರನ್ನು ಒಂದು ಕಾಲದಲ್ಲಿ ಇವರೆಲ್ಲ ಕೂಡಿ ನಮ್ಮ ಸಂಪಿಗೆದಡಿ ಮನೆತನದ ಆದರೂ ಅದನ್ನು ಪರಿಗಣಿಸದೆ ಎಲ್ಲ ಇವರನ್ನು ರವೀಂದ್ರ ಶೆಟ್ಟರು, ಮೋಹನ್ದಾಸ್ ರೈಗಳು ಇನ್ನೂ ಇದ್ದಾರೆ, ಹಲವಾರು ಗಣ್ಯ ನಾಯಕರು ಈ ಊರಿನಲ್ಲಿ, ಅವರೆಲ್ಲ ಒಟ್ಟುಗೂಡಿ ಪ್ರೀತಿಯಿಂದ ಆ ದೇವರನ್ನು ಎಬ್ಬಿಸಿ ಬ್ರಹ್ಮಕಲಶ ಮಾಡಿದರು. ರವೀಂದ್ರ ಶೆಟ್ಟರೆ, ಇದು ನಿಜವಾದ ಬ್ರಹ್ಮಕಲಶ. ಭೂಮಿ ತಾಯಿ ಎಲ್ಲಿ ಕೂಗ್ತಾ ಇದ್ಲು ಕೃಷಿ ಮಾಡದೆ. ನನಗೆ ನನ್ನನ್ನು ಕೇಳುವವರಿಲ್ಲ. ನಾವು ಅನ್ನ ಊಟ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಮನೆಯಲ್ಲಿ ದೋಸೆ ತಿಂತೇವೆ. ಎಲ್ಲಿಂದ ಬರಬೇಕು? ಇಲ್ಲಿಂದಲೇ ಬರಬೇಕು. ಯಾವ ಕಂಪನಿಯವರು ಕೊಡುವುದಿಲ್ಲ. ಅದನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡಂಥ ರವೀಂದ್ರ ಶೆಟ್ಟರು ಮತ್ತು ಶ್ರೀಮತಿಯವರು, ಅವರ ತಂದೆಯವರು, ಅವರ ಆಶೀರ್ವಾದದಿಂದ ಈ ಅಡಿಲು ಗದ್ದೆಗಳನ್ನು ಸಾಗುವಳಿ ಮಾಡಿದ್ದು ಇದು ಅರ್ಧನಾರೀಶ್ವರ ದೇವರ ಬ್ರಹ್ಮಕಲಶ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಿಸುತ್ತಾ, ಮುಂದಕ್ಕೆ ರವೀಂದ್ರ ಶೆಟ್ಟಿಯವರು ಬಂದಂಥ ಅತಿಥಿಗಳಿಗೆ ಅವರಿಗೆ ಗೌರವಯುತವಾಗಿ, ಅಂದರೆ ಅವರು ಮುಂದಕ್ಕೆ ಹೋಗ್ತಾರೆ, ಅವರಿಗೆ ಕಾರ್ಯಬಾಹುಳ್ಯ ಇದೆ. ಆದ್ದರಿಂದ ಯಾವಾಗಲೂ ಅವರು ಹೇಳ್ತಾರೆ ಏನಂದರೆ, ಯಾವ ಸಂದರ್ಭದಲ್ಲೂ ನನಗೆ ಇದು ಫೋನ್ ಮುಖೇನ ಇದು ಮಾಡಿ ಅನ್ನೋ ಸಮಸ್ಯೆ ಇದ್ದರೆ ನಾವು ನಿಮ್ಮೊಟ್ಟಿಗಿದ್ದೇವೆ ಎಂಬ ಭರವಸೆಯನ್ನು ಕೊಡ್ತಾ ನಾನು ರವೀಂದ್ರ ಶೆಟ್ಟಿಯವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಈ ಹಬ್ಬಕ್ಕೆ, ಈ ಒಂದು ವೈಭವದ ಹಬ್ಬಕ್ಕೆ ಆಗಮಿಸಿದಂಥ ಮತ್ತು ಸನ್ಮಾನ್ಯ ಕೆಂಪೇಗೌಡರು, ಹರೀಶ್ ಶೆಣೈಯವರು ಹಾಗೆ ಡಾಕ್ಟರ್ ಮಲ್ಲಿಕಾರ್ಜುನ ಇವರು ಸ್ವಲ್ಪ ಅವರ ಕಾರ್ಯ ನಿಮಿತ್ತವಾಗಿ ನಿರ್ಗಮಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಈ ಮಣ್ಣಿನ ಗೌರವಾರ್ಥವಾಗಿ ಅವರಿಗೆ ಇಬ್ಬರಿಗೆ ಡಾಕ್ಟರ್ ಹರೀಶ್ ಶೆಣೈ ಮತ್ತು ಮಲ್ಲಿಕಾರ್ಜುನರವರಿಗೆ ಗೌರವವನ್ನು ಅರ್ಪಿಸ್ತಾರೆ. ಇವರು ಹರೀಶ್ ಶೆಣೈ ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ. ಇದರ ನೇತೃತ್ವದಲ್ಲಿ ಅಲ್ಲಲ್ಲಿ ಈಗ ನಮ್ಮ ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕೃಷಿಯನ್ನು ಬೆಳೆಸಬೇಕೆಂಬ ಹಠದಿಂದ ಇವರು ಇಳಿದಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಮಣ್ಣು ಶಾಸ್ತ್ರ, ಅಂದರೆ ಈ ಮಣ್ಣಿನಲ್ಲಿ ಏನು ಕೊರತೆ ಇದೆ, ಈ ಮಣ್ಣಿಗೆ ಏನು ಬೇಕು ಅಂತ ಹೇಳುವಾಗ ಅದನ್ನು ಕಾಲಕ್ಕೆ ಯಾವ ಹೊತ್ತಿನಲ್ಲೂ ಕೇಳಿದಂಥ ಒಬ್ಬರು ವಿಜ್ಞಾನಿ. ಇವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾ ರವೀಂದ್ರ ಶೆಟ್ಟರ ಹಾಗೂ ಅವರ ಕುಟುಂಬದ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಂಪೇಗೌಡರು ಕೂಡ ಮುಂದುವರಿಸುವುದು ಸರ್. ನಿಮಗೆ ಬಂದದಕ್ಕೆ ಎಲ್ಲರಿಗೆ, ಅಂದರೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಪರವಾಗಿ ಮತ್ತು ಈ ಹರೇಕಳದ ನಮ್ಮ ಗ್ರಾಮ ನಾಗರಿಕರ ಪರವಾಗಿ ಹಾಗೂ ಹಿರಿಯರಾದಂಥ ನಮ್ಮ ಕೊರಗಪ್ಪ ಶೆಟ್ಟರ ಪರವಾಗಿ ಹಾಗೂ ಸೌಮ್ಯಕ್ಕನ ಪರವಾಗಿ ನಾನು ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಮಾತಿರಲ್ಲ ಏನು ಮಾತಾ ಬಲಿಪೆರೆ ಆಸಕ್ತಿ ಉಂಟ ಅದ್ರ ಮಾತಾ
ಬಾಕಿ ಮಾರುಕಟ್ಟದ ಆ ತಾರೀಕು ಬೋರ್ಡು ಆ ತರ ಹೇಳಿದೆ ಈ ತಾರೀಕು ಬಲಿಪೇರೆ ಕೊಂಚ ಆಶೆ ಉಂಡ ಅಕ್ಕಲು ಮಾತ ಪಾಲ್ಪಡೆಯೋಡು ಕೂಡಲೇ ಮಂಡ್ಯರು ಇಂಜಿರವೇನೋ ಯಾರು ಮಾಡ್ಕೊಂಡು ಹೋದ ರಾತ್ರಿ ಪಾಪ 6 ಬರ್ತದೆ ಮುಂದೆ ಇಂಜಿ ಬಿದ್ದಾಟ ಮುಂದ್ಕೊಟ್ಟು ಮಾಡಿದ್ರೆ ಅಡ್ಡೇ 4 ಗಂಟೆ ಆಗ್ತದೆ ಇಡೀ ರಾತ್ರಿ ಬಂಗ ಬರ್ತದೆ ಆ ಸ್ಪಿಂಡನ್ನು ಸೋಕುಡು ಸಂಬಂಧ ಕೊಡ್ತಾರೆ ಜೋಕರು ಭಾರಿ ಕೊಡ್ಬೋದು ಅಲ್ಪ ಆಯ್ತಾ ನೆಟ್ಟು ಉಲ್ಲಾಸದಲ್ಲಿ ಅಂತ ಹೊರದಾಗಿ ಮಾಡೋರಿಗೆ ಮೇಗಿನ ಮನೆ ಅರೆಗೆ ಮೇಗಿನ ಕೊಟ್ಟು ಅರೆಗೆ ನಮ್ಮ ವಿದ್ಯಾರ್ಥಿ ಆಂಗ್ಲ ಮಾಧ್ಯಮದ ಶಾಲೆಗೆ ಹೊಟ್ಟಿದ್ದು ಮೊಮೆಂಟ್ ಎಲ್ಲ ಶಾಲೆ ಕೊಡಬಹುದು ಓಟ ಮುಂಜಾಸಲು ಹಿಮ್ಮುಖ ಓಟ ಗೊಬ್ಬರ ಜಪ್ಪುಡು ಅಕ್ಲೆಗೆ ಕೆಸರಡು ಬರ್ತದೆ ಸ್ಟೇಜಿಗೆ ಬರೋಡು ಆ ನಿಂತಿನ ಗೊಬ್ಬದ ಕನ್ನಡತ್ತು ರನ್ನಿಂಗ್ ವಿಜಯನ ಈ ಒಂದು ಕಂಡನೆ ದಪ್ಪ್ಯರೆ ಭಾರಿ ಶಿವಮೊಗ್ಗ ಬಂದು ವಿಜಯನ ಖಂಡಿತ ಹೋಗಲ್ಲ ಅರಿವಲ್ಲಿ ಈ ಕನ್ನಡ ಈ ಕೃಷಿ ಪೂರ ಕನ್ನಡದ ನಮ್ಮ ಬಾಕಿ ಹಬ್ಬ ಮಾಡಿದ್ದು 5-3 ಗಂಟೆ ಯಾರು ಸಕ್ತೀನಿ ನಮ್ಮ ಇನ್ನೊಂದು ಟಿಕೆಟ್ ಎಲ್ಲ ಸೇರ್ತು ಖುಷಿತ ವಿಚಾರ ಬಹುಶಃ ಹೇಗೆ ನಡ್ರೆ ನನಗೆ ಅವಕಾಶ ಫಸ್ಟ್ ಸೆಕೆಂಡ್ ಥರ್ಡ್ ಫೈನಲ್ಗೆ ರೆಡಿಯಾರ ಬಾಕಿ ಮಾರಿ ಕೆಸರದ ಕನ್ನಡಿ ಭಾರಿ ಶಾಂತಿ ಭೂಮಿಯಾಗಿದೆ ಭಾರಿ ಶೋಕುಡು ಮಂತೊಂದಿಲ್ಲ ಅವು ಮಂತ್ ಕೊಡುದಾಂಡ ಐದು ಭಾರಿ ಭಂಗ ವೈದ್ಯನಾರು ನಮ್ಮ ವರದರಾಜ ಮಾನ ಕೊಲ್ಕೆ ಮೇಗಿನ ಕೊಲ್ಕೆ ವರದರಾಜ ಮಾನ ಮೇಗಿನ ಕೊಲ್ಕೆ ಬಂದಾಗ ಭಾರಿ ಯಾರು ಎಡ್ಡೆ ಕೃಷಿಗೆ ఒక ಮಾತ್ರ ರೀತಿಯ ಸಾಮಾಜಿಕವಾದ ಧಾರ್ಮಿಕವಾದ ಮಸ್ತು ಶಾಲು ಪಾಡಿದೆ ಭೂಮಿಯಲ್ಲಿ 13 ಎಕರೆ ಭೂಮಿನೇ ಕೃಷಿ ಬಂಡ ಅವು ಎಲ್ಲೇ ನಿಜ ಮೊದಲ ಗೊಬ್ಬರ ಹೆಚ್ಚಿನ ಪಂಜೋಕಲು ಹಿಮ್ಮುಖ ಓಟ ಬಲಿಪು ನಡೆವರಡು ಈಗ ಪಂಡಕ್ಕೆ ಮಾಡೋದು ಕನ್ನಡನೇ ರೆಡ್ಡು ಪಾತೆರ ಪಾತೆಂದು ಯಾನೇ 30 ವರ್ಷ ಮಿಂಚಿ ಖಂಡಿತವಾದಲ್ಲ ಕನ್ನಡ ಪಾತೆರ ಬರ್ಬೋದು ಯಾನು ಕಲ್ಪಿಗೆ ಕಾಲಿ ಮೂಗಿನ ಕ್ಲಾಸ್ ಬರವು ಯಾನೋ ಇಕ್ಕುಲುವೆ ಮೂಗಿ ದಿಕ್ಕರೆ ಸನ್ಮಾನ ಅದೇ 1300 ಮೂಮೆಂಟ್ ಇತ್ತು ನೆಂಚಿನ ಯಾನೇ ಕಲ್ಪಿಗೆ ಮೂಗಿನ ಕ್ಲಾಸ್ ಬರವು ಎಲ್ಲರೂ ನಿಗಲೆ
ಇಂಡಿಯಾಗೆ ಎಚ್ಚರಿಕೆಯನ್ನು ಪಟ್ಟಿದೆ ಪುಗುಂಡು ಈತು ಕೊರಲು ಪಾತ್ರ ಕಾರಣ ಎನಡೆ ತೆಂಡಿನಂಚಿನ ಎನ್ನ ಅಪ್ಪೆ ಬಂಗಾರ ಇತ್ತಿನಂಚಿನ ಎಂಕಲೆ ಶಾಲೆಗೆ ಕಲ್ಪವನಂಚಿನ ವ್ಯವಸ್ಥೆ ಇಚ್ಚಾಡು ಕಲ್ಪರ ಆಸಕ್ತಿ ನನ್ನಡ ಶಾಲೆಗೆ ಹೋರೆ ಮನಸ್ಸಿಚ್ಚಾಡು ಐದು ಮಾಡಾದು ಮೂಗಿನ ಕ್ಲಾಸ್ ಬರೋ ಕಲ್ತದೆ ಮೂಗಿ ದಿಕ್ಕಿನ ಸನ್ಮಾನ ಅದು 1,000 ಮುನ್ನೊಂದು ದಿಕ್ಕಿನ ಕಾರಣ ಎನ್ನ ನಂಬಿನಂಚಿನ ದೈವದೇವರೇ ನಿಂತರ ಕಲ್ತಿನಂಚಿನ ಆಶೀರ್ವಾದ ಕೋಡೆ ಸೌಮ್ಯಕ್ಕೆ ಹೊರಕಾಡಿ ಬಂಟರ ಸಂಘದ ವೇದಿಕೆ ಇಟ್ಟಿದ್ದೇನೆ ಬಂಟರ ಸಂಘದ ಹೊರಕಾಡಿನ ಕೆಸರದ ಬೆಂಬಲ ಏಕೆ ನಿರ್ಮಾಣದ ಅವಕಾಶದಲ್ಲಿ ನಿಂತಿದೆ ಕೈ ದಾಟಿ ಜೋರನ ಕೈ ದಾಟಿ ಬೇರೆ ಡ್ಯಾನ್ಸ್ ಮಾಡ್ಬೇಕು ನಾಲ್ನಾಲೆ ಜನತಾ ತೀವ್ರ ರೆಡಿ ಬಂದ್ಬಿಲೆ ಹೇಳಬೇಕಂದ್ರೆ ನಾಲ್ನಾಲೆ ಜನತಾ ತೀವ್ರ ಬಂತಲ್ಲ ನಿಖಲೆ ಜಯಂತ ಶೆಟ್ಟಿ ತೆಪ್ಪೇಲಿ ಬೇರೆ ಉಳಿದಟ್ಟು ರವೀಂದ್ರ ಶೆಟ್ಟಿ ಕೇಳೋದಲ್ಲೇ ಎಗ್ಲೆಗೆ ರಿಲೇ ಬಂದರೆ ಒಂಚೂರು ಕೋಲದ ವ್ಯವಸ್ಥೆ ಬೋರ್ಡು ಇದೊಂದು ರೆಡಿ ಮಲ್ಪಾದ ಕೊರೋದು ಫಸ್ಟ್ ಸೆಕೆಂಡ್ ಥರ್ಡ್ ಉಂಟದೆ ಫಸ್ಟ್ ಸೆಕೆಂಡ್ ಥರ್ಡ್ ಬಾಕಿ ಮಾಡ್ದ ಕಂಡರೆ 3 ಲಕ್ಷದೆ ಈ ಮುಖವಾಟ ಇನಾಮನ ಪಡೆಯುತ್ತೇನೆ